ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ಸರ್ಕಾರಿ ಆಸ್ಪತ್ರೆ ಸೇವೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ನೂತನ 108 ವಾಹನವನ್ನು ಶಾಸಕ ಸುನಿಲ್ ನಾಯ್ಕ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಟ್ಕಳ ಸರ್ಕಾರಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿಯಾಗಿದೆ. ಮಕ್ಕಳು, ಸ್ತ್ರೀರೋಗ ತಜ್ಞರು ಸೇರಿದಂತೆ ಅಗತ್ಯ ಇರುವ ಎಲ್ಲಾ ವೈದ್ಯರ ಸೇವೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು, ಆಸ್ಪತ್ರೆಯನ್ನು ಇನ್ನೂ ಎತ್ತರಕ್ಕೆ ಏರಿಸಲು ಪ್ರಯತ್ನ ಮುಂದುವರಿದಿದೆ. ಭಟ್ಕಳದ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ವಿವರಿಸಿದರು. ಭಟ್ಕಳ ಆಸ್ಪತ್ರೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ತಮ್ಗೆ ಗೊತ್ತಿದ್ದಾಗೆ ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ. ಇವತ್ತು ಮತ್ತೊಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಆಸ್ಪತ್ರೆಗೆ ಹೊಸದಾಗಿ ಒಂದು ಸದಸ್ಯರು ಅಂತ ಹೇಳಿದ್ರೆ 108 ವಾಹನ ಇವತ್ತು ಎಲ್ಲ ವ್ಯವಸ್ಥೆಗಳು ಇರ್ತಕ್ಕಂಥ ಆಕ್ಸಿಜನ್ ಆಗಿರ್ಬೋದು, ವೆಂಟಿಲೇಟರ್ ಆಗಿರ್ಬೋದು, ಇವತ್ತು ಇದನ್ನು ತಗೊಂಡು ಅಲ್ಲಿ ಏನು ಪಂಪ್ ವ್ಯವಸ್ಥೆ ಇರುತ್ತೆ ಎಲ್ಲ ಆಗಿರ್ತಕ್ಕಂಥ ಫೆಸಿಲಿಟೀಸ್ ಉಳ್ಳಿರ್ತಕ್ಕಂಥ 108 ಇವತ್ತು ಭಟ್ಕಳ ಬಂದಿರತಕ್ಕಂಥದ್ದು. ಯಾಕಂದರೆ ಭಟ್ಕಳದಲ್ಲಿ ಹಾಸ್ಪಿಟ್ಲು ಯಾವ ರೀತಿಯಾಗಿ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ. ಪ್ರಥಮ ಚಿಕಿತ್ಸೆ ಪಡಿತಕ್ಕಂಥ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆ ಹಾಸ್ಪಿಟ್ಲ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲು ಅತ್ಯಂತ ಸುಸಜ್ಜಿತ ಹಾಸ್ಪಿಟ್ಲ್ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಡಾಕ್ಟ್ರು ನಾವೆಲ್ಲರೂ ಹಾಕಿದ್ವಿ. ಶಾಸಕನಾದ್ಮೇಲೆ ಪ್ರಥಮ ಸಂಕಲ್ಪ ಅದು. ಇವತ್ತು ತಾವೆಲ್ಲರೂ ನೋಡಿದ್ವಿ, ತಮ್ಮ ಸಮ್ಮುಖದಲ್ಲಿದೆ. ಹೊಸ ಒಂದು ಸದ್ಯಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಮುಂದಿನ ದಿವಸದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ಕೊಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಜನರಿಗೆ ಸಮಸ್ಯೆಗೆ ಇಲ್ಲಿ ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆ ಆಗಬೇಕು, ಖಂಡಿತ ಆಗ್ತದೆ. ಈಗಾಗಲೇ ಸಹನ್ ಕುಮಾರ್ ಅಂತಕ್ಕಂಥ ಗೈನಕಾಲಜಿಸ್ಟ್ ಮಂಗಳೂರಿನ ಮಣಿಪಾಲದಿಂದ ಇವತ್ತು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇವತ್ತು ಎಲ್ಲ ರೀತಿಯ ಚಿಕಿತ್ಸೆಗೆ ಇವತ್ತು ಭಟ್ಕಳ ಹಾಸ್ಪಿಟಲ್ ಮಾದರಿಯಾಗಿದೆ. ಸವಿತಾ ಕಾಮತ್ ನಮ್ಮ ಜೊತೆಗಿದ್ದಾರೆ. ಅವರು ಸಹ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ಅದು ಪರಿಹಾರ ತಕ್ಷಣ ಮಾಡುವಲ್ಲಿ ಅತ್ಯಂತ ಪ್ರಾಮಾಣಿಕರನ್ನು ಕೆಲಸ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಈ ಒಂದು ಹಾಸ್ಪಿಟಲ್ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು, ಜನರಿಗೆ ಸೇವೆ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಖಂಡಿತ ನೀವು ಯಾರೂ ಯೋಚನೆ ಮಾಡಲಿಕ್ಕಿಲ್ಲ. ಉತ್ತಮವಾಗಿರ್ತಕ್ಕಂಥ ಮಣಿಪಾಲ್ ಮಂಗಳೂರು ಹೋಗ್ತಿದ್ದ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಸಹ ಇಲ್ಲಿ ಚಿಕಿತ್ಸೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಮುಂದಿನ ದಿವಸ ಮಾಡ್ಕೊಡ್ತೇವೆ. ಯಾವ ಅನುದಾನ ಯೂಸ್ ಮಾಡ್ತಿದ್ವಿ? ಸರ್ಕಾರದಿಂದ ಬಂದಿರತಕ್ಕಂಥ ಏನು ಕೊಟ್ಟಿರ್ತಕ್ಕಂಥ 108 ಇದು. ಇದಕ್ಕೆ ಕಳೆದ ಬಾರಿ 108 ಇತ್ತು ನಮ್ಮ ಹತ್ರ. ಅದನ್ನು ಇವತ್ತು ಆ ಗಾಡಿ ಸ್ಕ್ರ್ಯಾಪ್ ಅಂತ ಬಂದಿದೆ. ಅದಕ್ಕೆ ಮತ್ತೊಂದು ಹೊಸ ಗಾಡಿ ಮನವಿಯನ್ನು ಕೊಟ್ಟಿದ್ದೆ. ಖಂಡಿತ ಮುಖ್ಯಮಂತ್ರಿಗಳು ಗಾಡಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯಕ್ ಮಾತನಾಡಿ, ನೂತನವಾಗಿ ನಿಯೋಜನೆಗೊಂಡಿರುವ 108 ವಾಹನದಲ್ಲಿ ಕಾರ್ಡಿಯಾಕ್ ಮಾನಿಟರ್, ವೆಂಟಿಲೇಟರ್, ಆಮ್ಲಜನಕ ಪೂರೈಕೆ ಸೌಲಭ್ಯವನ್ನು ಅಳವಡಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಈ ವಾಹನದಿಂದ ಹೆಚ್ಚಿನ ನೆರವು ಸಿಗಲಿದೆ ಎಂದು ವಿವರಿಸಿದರು. 108 ಆಂಬ್ಯುಲೆನ್ಸ್ಗಳ ಸೇವೆಯನ್ನು ನಾವು ಹಿಂದಿನ ಕೊಡ್ತಾ ಇದ್ವಿ. ನಮ್ಮಲ್ಲಿ 20 ವಾಹನಗಳಿದ್ವು. ಈಗ ಹೊಸದಾಗಿ 4 ಲೈಫ್ ಸೇವಿಂಗ್ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು 4 ಆಂಬ್ಯುಲೆನ್ಸ್ಗಳಿದ್ದಾವೆ. ಹಿಂದಿನ ಆಂಬ್ಯುಲೆನ್ಸ್ಗಿಂತ ಈ ಆಂಬ್ಯುಲೆನ್ಸ್ಗಳಲ್ಲಿ ಬದಲಿ ಅಂತಂದರೆ ಕಾರ್ಡಿಯಾಕ್ ಮಾನಿಟರು ಮತ್ತು ಡಿಫಿಬ್ರಿಲೇಟರು, ಆಕ್ಸಿಜನ್ ಸಪೋರ್ಟು ಎಲ್ಲವನ್ನು ಕೊಟ್ಟು ನಾವು ಪೇಷಂಟ್ಗಳನ್ನು ಹೆಚ್ಚಿನ ಸೇವೆಗೆ ಎಲ್ಲಿ ಬೇಕು ಅಂತ ತಗೊಂಡು ಹೋಗೋಕ್ಕೆ ನಾವು ಈ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಬೋದಾಗಿದೆ. ಹಾಗಾಗಿ ನಮ್ಮ ಮುಂದೆ 4 ಆಂಬ್ಯುಲೆನ್ಸ್ಗಳು ಈ ವರ್ಷ ನಮಗೆ ಅನುಮೋದನೆ ಪಡೆದು 4 ಆಂಬ್ಯುಲೆನ್ಸ್ಗಳು ಈಗಾಗಲೇ ಕೆಲಸ ಮಾಡಲಿಕ್ಕೆ ಆರಂಭಿಸಿದೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಡಿಗ, ದಿನೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ಯುವ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ್, ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ರಾಮಚಂದ್ರ ನಾಯ್ಕ್ ಬೆಂಗ್ರೆ, ಮಂಜುನಾಥ್ ನಾಯ್ಕ್ ಶಿರಾಲಿ, ಸಂತೋಷ್ ನಾಯ್ಕ್, ಪಾಂಡು ನಾಯ್ಕ್ ಆಸರಕೇರಿ ಮೊದಲಾದವರು ಉಪಸ್ಥಿತರಿದ್ದರು. ಕೋವಿಡ್ ಸಂಬಂಧಿತ ಭಾರತದಲ್ಲಿ ನೀಡಲಾಗುತ್ತಿರುವ ಲಸಿಕೆಗಳು ಅತ್ಯಂತ ಸುರಕ್ಷಿತವಾಗಿದ್ದು, ಯಾವುದೇ ಅಂಜಿಕೆ, ಅಪನಂಬಿಕೆ ಇಲ್ಲದೆ ತೆಗೆದುಕೊಳ್ಳಬಹುದಾಗಿದೆ. ಕೋವಿಡ್ ತೊಂದರೆಯಿಂದ ದೂರವಾಗಲು ಲಸಿಕೆ ತೆಗೆದುಕೊಳ್ಳುವುದು ಉತ್ತಮ ವಿಧಾನಗಳಲ್ಲಿ ಒಂದಾಗಿದೆ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಉಷಾ ಹಾಸಿಗಾರ್ ಹೇಳಿದರು. ಕೋವಿಡ್ನಿಂದ ಉಂಟಾಗುವ ಮರಣಗಳನ್ನು ತಡೆಗಟ್ಟಲು ಲಸಿಕೆ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಭಾರತ ಸರ್ಕಾರ ಈಗ ಪ್ರಾರಂಭಿಸಿರುವ
15ರಿಂದ 17ರ ವಯೋಮಾನದವರಿಗೆ ಉಚಿತ ಲಸಿಕೆ ನೀಡುವ ಅಭಿಯಾನವನ್ನು ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸಬೇಕು ಎಂದು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಹೊನ್ನಾವರದ ಮಾರ್ಥೋಮಾ ಶಾಲೆಯಲ್ಲಿ ಮಕ್ಕಳಿಗೆ ನೀಡುವ ಕೋವಿಡ್ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕೋವಿಡ್ ನಿಯಂತ್ರಣದಲ್ಲಿ ಪಾತ್ರವಹಿಸುವ 5 ವಿಧಾನಗಳಲ್ಲಿ ಲಸಿಕೆ ತೆಗೆದುಕೊಳ್ಳುವುದು ಪ್ರಮುಖವಾಗಿದೆ. ಹೊನ್ನಾವರ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಲಸಿಕೆ ತೆಗೆದುಕೊಂಡವರಲ್ಲಿ ಯಾರಿಗೂ ಸೈಡ್ ಎಫೆಕ್ಟ್ ಕಾಣಿಸಿಲ್ಲ. ಎಲ್ಲರೂ ಸುರಕ್ಷಿತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ 3ನೇ ಅಲೆ ಕಾಣಿಸಿಕೊಳ್ಳಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗೆ ಒಳಪಡುವವರು ಎಲ್ಲರೂ ಲಸಿಕೆ ತೆಗೆದುಕೊಳ್ಳಬೇಕು. ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಗುತ್ತಿದ್ದು 2ನೇ ಡೋಸ್ ಅನ್ನು ಸರಿಯಾಗಿ 28 ದಿನಗಳ ನಂತರ ನೀಡಲಾಗುತ್ತದೆ. ಮಕ್ಕಳಿಗೆ ಅವರು ಕಲಿಯುತ್ತಿರುವ ಶಾಲೆಗಳಲ್ಲಿಯೇ ಲಸಿಕೆ ನೀಡಲಾಗುತ್ತಿದ್ದು ಮಕ್ಕಳು ಮೊಬೈಲ್ ಸಂಖ್ಯೆ ನೀಡುವುದರ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ಪಾಲಕರು ಮಕ್ಕಳಿಗೆ ನೀಡುವ ಲಸಿಕಾ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಚಾಲನೆಗೊಳಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶಿವರಾಜ್ ಮೇಸ್ತಾ ಮಾತನಾಡಿ, ಕೋವಿಡ್ ತಡೆಗಟ್ಟುವಲ್ಲಿ ಲಸಿಕೆ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಎಲ್ಲರೂ ಲಸಿಕೆ ತೆಗೆದುಕೊಳ್ಳಬೇಕು. ಶಾಲೆಗಳು ಸರಾಗವಾಗಿ ನಡೆಯುವಂತಾಗಬೇಕಾದರೆ ಎಲ್ಲ ಮಕ್ಕಳಿಗೆ ಲಸಿಕೆ ಆಗಬೇಕು. ಕೋವಿಡ್ ನಿಯಮಗಳನ್ನು ಎಲ್ಲರೂ ಪಾಲಿಸುವುದರ ಮೂಲಕ ಅದರ ತೊಂದರೆಯಿಂದ ದೂರವಿರೋಣ. ಭಾರತ ದೇಶ ಆದಷ್ಟು ಬೇಗ ಕೋವಿಡ್ನಿಂದ ಮುಕ್ತಿ ಹೊಂದಲಿ ಎಂದು ಹೇಳಿದರು. ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಸವಿತಾ ನಾಯಕ್, ಪಟ್ಟಣ ಪಂಚಾಯತ್ ಆರೋಗ್ಯ ನಿರೀಕ್ಷಕರಾದ ಸುನೀಲ್ ಗೌಡಿ, ಶಾಲಾ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಾಗೋಡ್ ಸಮೀಪ ಮದುವೆ ದಿಬ್ಬಣದ ಟೆಂಪೋ ಪಲ್ಟಿಯಾಗಿ ವಧುವಿನ ತಂಗಿ ಸ್ಥಳದಲ್ಲೇ ಸಾವು. ಹೊನ್ನಾವರ ತಾಲೂಕಿನ ಮಾಗೋಡ್ ಸಮೀಪ ಕುಚ್ಚೋಡಿ ಎಂಬಲ್ಲಿ ರವಿವಾರ ರಾತ್ರಿ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ನಡೆದಿದೆ. ಟೆಂಪೋದಲ್ಲಿದ್ದ ಯುವತಿ ಫ್ರಿನ್ಸಿಟಾ ಫ್ರಾನ್ಸಿಸ್ ಮಿರಾಂಡಾ ಸ್ಥಳದಲ್ಲಿಯೇ ಅಸುನೀಗಿದ್ದಾಳೆ. ಟೆಂಪೋದಲ್ಲಿ ಪ್ರಯಾಣಿಸುತ್ತಿದ್ದ ಕುಮಾರಿ ಪ್ರಿನ್ಸಿಟಾ ಫ್ರಾನ್ಸಿಸ್ ಮಿರಾಂಡಾ ಇವಳಿಗೆ ತಲೆಗೆ ಮತ್ತು ಬೆನ್ನಿಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದರಿಂದ ಅವಳು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ಹಾಗೂ ಇನ್ನುಳಿದ ಪ್ರಯಾಣಿಕರಾದ ಮೃತಳ ತಾಯಿ ಅನಾಸ್ಟಲ್ ಕೋಮ್ ಫ್ರಾನ್ಸಿಸ್ ಮಿರಾಂಡಾ, ಪಿಯಾದಾದ ಲೋಫೇಸ್, ರೇಕಲ್ ಮಿರಾಂಡಾ, ಕ್ಲೇರಾ ಮಿರಾಂಡಾ, ರೇಖಾ ಮಾರಿಯೋ ಮಿರಾಂಡಾ, ಕ್ಲೇರಾ ಮಿರಾಂಡಾ, ಲೆನ್ಸಿಟಾ ಮಿರಾಂಡಾ, ಪಿಲೋಮಿನಾ ಮಿರಾಂಡಾ ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಟಾ ತಾಲೂಕಿನ ಕಲ್ಲಬ್ಬೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಬಾರ್ಡ್ನ 22 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿದ 2 ತರಗತಿ ಕೊಠಡಿಗಳನ್ನು ಶಾಸಕ ದಿನಕರ್ ಶೆಟ್ಟಿ ಶುಕ್ರವಾರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಶತಮಾನಗಳ ಹಿಂದೆ ಶಿಕ್ಷಣ ಸೇವೆ ನೀಡಿದ ಇಂತಹ ಶಾಲೆಗಳು ಸಮಾಜದ ಸರ್ವತೋಮುಖ ಉನ್ನತಿಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಸಾವಿರಾರು ಸುಶಿಕ್ಷಿತ ನಾಗರಿಕರನ್ನು ಇಂತಹ ಶಾಲೆಗಳು ನೀಡಿವೆ. ಸ್ಥಳೀಯರ ಬೇಡಿಕೆಯಂತೆ 100 ವರ್ಷ ಹಳೆಯ ಹಾಗೂ ತೀರಾ ಶಿಥಿಲ ಸ್ಥಿತಿಯಲ್ಲಿದ್ದ ಇಲ್ಲಿನ ತರಗತಿ ಕೊಠಡಿಗಳನ್ನು ಬದಲಿಸಿ ನೂತನವಾಗಿ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಇದರಿಂದ ಗ್ರಾಮದ ಜನರ ಶೈಕ್ಷಣಿಕ ಅಗತ್ಯತೆ ಪೂರ್ಣಗೊಳ್ಳುತ್ತದೆ ಎಂದರು. ಕಲ್ಲಬ್ಬೆಯಲ್ಲಿ ನೋಡ್ರಿ, ಇದು ಇಲ್ಲಿ ಪಕ್ಕದ ಮೇಲೆ ಈಗಷ್ಟೇ ಮಂಜುಮಲೆ ಕೊಪ್ಪದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಉದ್ಘಾಟನೆಯನ್ನ ಮಾಡ್ಕೊಂಡು ಬಂದೆ ನಾನು. ಈ ರೀತಿಯ ಕಟ್ಟಡ ನಾವು ಕುಮಟಾದಲ್ಲಿ, ನನ್ನ ಕ್ಷೇತ್ರದಲ್ಲಿ ಕಾಗಲ್ದಲ್ಲಿ 2 ಕೊಠಡಿ, ಆಮೇಲೆ ಗುಡ್ಕಾಗಲ್ದಲ್ಲಿ 2, ಹುಬ್ಬಣಿಗೇರಿಯಲ್ಲಿ 2, ಊರ್ಕೇರಿಯಲ್ಲಿ 1, ನುಶಿಕೋಟೆ ಹಿರೇಗುತ್ತಿಯಲ್ಲಿ 1, ಎಣ್ಣೆಮಡಿ ಅದು ಹಿರೇಗುತ್ತಿ ಅಲ್ಲಿ 1, ಮಿರ್ಜಾನ್ದಲ್ಲಿ 1, ಮಿರ್ಜಾನ್ ತಾರಿಬಾಗಲ್ದಲ್ಲಿ 1. ಇಷ್ಟೆಲ್ಲ ಕಟ್ಟಡವನ್ನು ನಾನು ನಮ್ಮ ಸರ್ಕಾರ ಬಂದ ನಂತರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ನಂತರ ನಾವು ಇದನ್ನ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಬಹಳ ಖುಷಿಯಿಂದ ಹೇಳಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ವಿಚಾರ ಮಾಡ್ರಿ, ಕರೋನಾ ಬಂದಂತ ಸಂದರ್ಭ ಎಷ್ಟು ಕಷ್ಟ ಇದೆ. ಲಾಕ್ಡೌನ್ ಆದವಾಗ ನಮ್ಗೆ ಹಣಕಾಸಿನ ಸಮಸ್ಯೆ ನಮ್ಮ ಸರ್ಕಾರಕ್ಕೆ ಬಂತು. ಇನ್ನೊಂದ್ ಕಡೆ ನೆರೆ ಹಾವಳಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರಿಯಾಗೌಡ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಗೋಪಿಗೌಡ, ಸದಸ್ಯ ರವಿ ಹೆಗಡೆ, ಸುಬ್ರಹ್ಮಣ್ಯ ಭಟ್, ಕಮಲಾ ಮುಕ್ರಿ, ಬಿಇಒ ಆರ್ಎಲ್ ಭಟ್, ಸಿಡಿಪಿಒ ನಾಗರತ್ನ ನಾಯಕ್, ಬಿಆರ್ಸಿ ರೇಖಾ ನಾಯ್ಕ್, ಮುಖ್ಯ ಶಿಕ್ಷಕಿ ಮಂಗಳಾ ಹೆಗಡೆ ಇತರರು ಇದ್ದರು.
ಕಳೆದ 2 ವರ್ಷಗಳಿಂದ ಅತ್ಯುತ್ತಮವಾಗಿ ನಾಡ್ವರ್ ಪ್ರೀಮಿಯರ್ ಲೀಗ್ ಅನ್ನು ಜಿಲ್ಲೆಯಲ್ಲಿ ಮಾದರಿಯಾಗಿ ನಡೆಸಲಾಗಿದ್ದು, ಫೆಬ್ರವರಿ 11ರಂದು ಮಣಕಿ ಮೈದಾನದಲ್ಲಿ ನಾಡ್ವರ್ ಸಮಾಜದವರಿಗೆ ಮಾತ್ರ ಟೂರ್ನಮೆಂಟ್ ನಡೆಯಲಿದ್ದು, ಫೆಬ್ರವರಿ 12 ಮತ್ತು 13ರಂದು ಮುಕ್ತ ಹೊನಲು ಬೆಳಕಿನ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ತಿಳಿಸಿದರು. ಅವರು ಸೋಮವಾರ ಕುಮಟಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಈ ಕುರಿತು ಮಾಹಿತಿ ನೀಡಿದರು. ಮುಕ್ತ ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ತಂಡಕ್ಕೆ 4,04,040 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ರನ್ನರ್ ಅಪ್ ತಂಡಕ್ಕೆ 2,52,525 ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತದೆ ಎಂದರು. ಈ ವರ್ಷದ ಟೂರ್ನಮೆಂಟ್ನಲ್ಲಿ 10,000 ಜನರು ಕುಳಿತು ವೀಕ್ಷಣೆ ಮಾಡಲು ಗ್ಯಾಲರಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದ್ದು, ಬೆಂಗಳೂರಿನ ಎಂಎಸ್ ಸ್ಪೋರ್ಟ್ಸ್ ಅವರಿಂದ ವಿಡಿಯೋಗ್ರಫಿ ನಡೆಯಲಿದೆ. ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಕೇರಳ, ಗುಜರಾತ್, ಮಹಾರಾಷ್ಟ್ರ, ದೆಹಲಿ ಸೇರಿದಂತೆ ಮತ್ತಿತರ ಭಾಗಗಳಿಂದ ಕ್ರಿಕೆಟ್ ತಂಡಗಳು ಪಾಲ್ಗೊಳ್ಳಲಿದ್ದು, ನಾಡ್ವರ ಪ್ರೀಮಿಯರ್ ಲೀಗ್ಗೆ ಕುಮಟಾ ಹಾಗೂ ಜಿಲ್ಲೆಯ ಜನರು ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡರು. ನಾನು ನಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆಯೇ ಎಂಎಸ್ ಸ್ಪೋರ್ಟ್ಸ್ ಬೆಂಗಳೂರು ಅವರಿಂದ ವಿಡಿಯೋಗ್ರಫಿ ಆಗ್ತಾ ಇದೆ. ಅದರಲ್ಲಿ ಏನು ವಿಶೇಷ ಕೇಳಿದ್ರೆ, ಥರ್ಡ್ ಅಂಪೈರಿಗೆ ಯಾವುದೇ ಒಂದು ಡಿಸಿಷನ್ ಕೊಟ್ಟಾಗ ರಿಪ್ಲೈನಲ್ಲಿ ನೋಡಿ ಡಿಸಿಷನ್ ಕೊಡಲಿಕ್ಕೆ ಥರ್ಡ್ ಅಂಪೈರ್ ಇರ್ತಾರೆ. ಇದೊಂದು ವ್ಯವಸ್ಥೆ ಇದೆ. ಹಾಗೆ ಯೂಟ್ಯೂಬ್ ಲೈವ್ ನಡೀತಾ ಇರ್ತದೆ. ಅಂದರೆ ಭಾಳಷ್ಟು ಜನರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾರು ಬೇಕಾದ್ರೆ ದೇಶ ವಿದೇಶದಲ್ಲಿ ಕೂತು ಯೂಟ್ಯೂಬ್ನ ಮೂಲಕ ಈ ಪಂದ್ಯಾಟವನ್ನು ನೋಡ್ಬೋದು. ಹಾಗೆಯೇ ರಾಷ್ಟ್ರ ಮಟ್ಟದ ಆಟಗಾರರು ಬರ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟ್ ಪಾಲ್ಗೊಳ್ಳಲಿಕ್ಕೆ. ಅದರಲ್ಲಿ ವಿಶೇಷವಾಗಿ ದೇಶದಲ್ಲಿ ಹೆಸರುವಾಸಿಯಾದಂಥ ಕೇರಳ ಮತ್ತು ಗುಜರಾತ್ನ 2 ತಂಡಗಳು ಈ ಒಂದು ಟೂರ್ನಮೆಂಟ್ ಭಾಗವಹಿಸಿದಾಗ, ಮಹಾರಾಷ್ಟ್ರದ ಪುಣೆಯ ಡಿಂಗ್ ಡಾಂಗ್ ಅಂತ ಹೇಳಿ ಒಂದು ಭಾಳ ಫೇಮಸ್ ತಂಡ ಇದೆ. ಆ ತಂಡವು ಕೂಡ ಭಾಗವಹಿಸ್ತಿದೆ. ಹಾಗೂ ಡೆಲ್ಲಿಯ ತಂಡವು ಕೂಡ ಇಲ್ಲಿ ಬರ್ಲಿಕ್ಕೆ ಸಜ್ಜಾಗಿದೆ. ಇನ್ನೂ ಕನ್ಫರ್ಮ್ ಮಾಡಲಿಲ್ಲ, ಮುಂದಿನ ದಿನಗಳಲ್ಲಿ ಮಾಡಬಹುದು ಅನ್ನೋದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಒಟ್ಟಾರೆಯಾಗಿ ಮಣಕಿ ಮೈದಾನದಲ್ಲಿ ಈ ಹಿಂದೆಂದೂ ಆಗಿದೆ, ಆದರೆ ಅದಕ್ಕಿಂತ ಇನ್ನೂ ಹೆಚ್ಚು ಡೆವಲಪ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕೌರಿ, ನಾಡ್ವರ್ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಜಗದೀಶ್ ಡಿ ನಾಯಕ್, ಕಾರ್ಯದರ್ಶಿ ಕುಮಾರ್ ಕೌರಿ ತೊರ್ಕೆ, ಪ್ರಮುಖರಾದ ವಿನಾಯಕ್ ನಾಯಕ್, ಮಹೇಶ್ ನಾಯಕ್ ವನ್ನಳ್ಳಿ, ಚಂದ್ರಹಾಸ್ ನಾಯಕ್, ಸಿರಿ ನಾಯಕ್, ರಾಘವೇಂದ್ರ ನಾಯಕ್, ಪ್ರದೀಪ್ ನಾಯಕ್, ಮನೋಜ್ ನಾಯಕ್, ಶಾಶ್ವತ್ ಗೌರಿ, ತಿಮ್ಮಪ್ಪ ನಾಯಕ್, ಕೇಶವ್ ನಾಯಕ್, ಧೀರಜ್ ನಾಯ್ಡು, ಅಕ್ಷಯ್ ನಾಯಕ್, ವಿನಾಯಕ್ ನಾಯಕ್, ಪ್ರವೀಣ್ ನಾಯಕ್, ಕಾರ್ತಿಕ್ ಉದ್ದಂಡ ನಾಯಕ್, ಪ್ರಶಾಂತ್ ಸೇರಿದಂತೆ ಮತ್ತಿತರರು ಇದ್ದರು. ಹೊನ್ನಾವರ ತಾಲೂಕಿನ ಕಾಸರಕೋಡ್ ಗ್ರಾಮ ಪಂಚಾಯಿತಿಯ ಇತಿಹಾಸದಲ್ಲಿ ಇದೇ ಮೊದಲು ಸಾರ್ವಜನಿಕರೇ ಗ್ರಾಮ ಸಭೆಯಲ್ಲಿ ಮಂಡಿಸಿದ ವಿವಾದಿತ ಕಾಸರಕೋಡ್ ಟೊಂಕದ ಉದ್ದೇಶಿತ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ಕೂಡಲೇ ಕೈಬಿಡಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸುವ ನಿರ್ಣಯವನ್ನು ಧ್ವನಿಮತದಿಂದ ಸ್ವೀಕರಿಸಿದ ವಿದ್ಯಮಾನ ನಡೆದಿದೆ. ಕಾಸರಕೋಡ್ ಟೊಂಕದ ಕಡಲ ತೀರ ಪ್ರದೇಶವನ್ನು ಜೀವ ವೈವಿಧ್ಯತಾ ಪಾರಂಪರಿಕ ತಾಣವೆಂದು ಇಂದಿನ ಗ್ರಾಮ ಸಭೆಯಲ್ಲಿ ಘೋಷಿಸಲಾಗಿದ್ದು, 8 ಸದಸ್ಯರುಳ್ಳ ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿಯನ್ನು ಸಹ ಗ್ರಾಮ ಸಭೆಯಲ್ಲಿಯೇ ರಚನೆ ಮಾಡಿ ಗ್ರಾಮ ಸ್ವರಾಜ್ಯದ ಆಶಯವನ್ನು ಎತ್ತಿ ಹಿಡಿಯುವ ಕೆಲಸವು ಅಪರೂಪಕ್ಕೆ ಈ ಭಾಗದಲ್ಲಿ ನಡೆದಿದೆ. ಒಂದು ಹಂತದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆಯ ವಿಚಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ದ್ವಿಮುಖ ನೀತಿಯ ವಿರುದ್ಧ ಹಲವರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಉತ್ತರಿಸಲು ಅಧ್ಯಕ್ಷ ಮಂಜು ಕೆ ಗೌಡ ತಡವರಿಸುತ್ತಾ ಒಂದು ಹಂತದಲ್ಲಿ ಸಭಾತ್ಯಾಗ ಮಾಡುವ ಬೆದರಿಕೆ ಒಡ್ಡಿದರಾದರೂ ಸದಸ್ಯರು ಮತ್ತು ಗ್ರಾಮಸ್ಥರ ಮಧ್ಯಪ್ರವೇಶದ ನಂತರ ವಾತಾವರಣ ತಿಳಿಗೊಂಡು ಸಭೆಯ ಕಲಾಪ ಸುಖಾಂತ್ಯಗೊಂಡ ವಿದ್ಯಮಾನಗಳು ನಡೆದದ್ದು ವಿಶೇಷವಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ತಾಂಡೇಲ್, ಭಾಷಾ ಅಹಮದ್ ಪಟೇಲ್, ಪ್ರೀತಿ ತಾಂಡೇಲ್, ಲಿಂಗಗೌಡ, ಲಲಿತಾ ತಾಂಡೇಲ್, ದಿಲ್ಶಾದ್ ಬೇಗಂ, ಸ್ಟೀಫನ್ ಫರ್ನಾಂಡಿಸ್, ಸತೀಶ್ ನಾಯ್ಕ್, ಜುವಾಂ ಫರ್ನಾಂಡಿಸ್, ಪಿಡಿಒ ನಾಗರಾಜ್ ಮತ್ತು ಹೊನ್ನಾವರ ಆರ್ಎಫ್ಒ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿದ್ಯುತ್ ಮತ್ತು ಕಂದಾಯ ಸಹಿತ ವಿವಿಧ ಇಲಾಖೆಗಳ ಸೇವೆಯಲ್ಲಿಯ ವ್ಯತ್ಯಯ ಮತ್ತು ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹೊನ್ನಾವರ ತಾಲೂಕಿನ ಕೆಂಚಗಾರನ 25 ಭಕ್ತರು ಸೇರಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟರು. ಕೆಂಚಗಾರ ರಮೇಶ್ ನಾಯ್ಕ್ ನೇತೃತ್ವದಲ್ಲಿ ಊರಿನ ಹಾಗೂ ಸುತ್ತಮುತ್ತಲ ಊರಿನ ಭಕ್ತಾದಿಗಳು ಸೇರಿ ಒಟ್ಟು 25 ಜನ ಯಾತ್ರಾರ್ಥಿಗಳು
ನಮ್ಮ ನಡಿಗೆ ಮಂಜುನಾಥನ ಕಡೆಗೆ ಎಂಬಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟರು. ಮುಂಜಾನೆ ಕೆಂಚಗಾರ್ ವಾದಿರಾಜ ಮಠದ ಶ್ರೀ ಸೀತಾರಾಮಚಂದ್ರ ದೇವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಪ್ರಾರಂಭಿಸಿದ್ದಾರೆ. ಬರಿಗಾಲಿನಲ್ಲೇ 300 ಕಿಲೋಮೀಟರ್ ದೂರವನ್ನು 6 ದಿನಗಳಲ್ಲಿ ಕ್ರಮಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಲುಪುವರು. ರವಿವಾರ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ದೇವಳಕ್ಕೆ ಪ್ರದಕ್ಷಿಣೆ ಹಾಕಿದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಯಾತ್ರೆ ಪೂರ್ಣಗೊಳಿಸುವರು. ರಮೇಶ್ ನಾಯ್ಕ್ ಹಾಗೂ ಮಿತ್ರರು ಪ್ರಥಮವಾಗಿ 1999ರಲ್ಲಿ ಪಾದಯಾತ್ರೆ ಕೈಗೊಂಡಿದ್ದರು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಒಮ್ಮೆ ಪಾದಯಾತ್ರೆ ಮಾಡುವ ರೂಢಿ ಇಟ್ಟುಕೊಂಡಿದ್ದು ಇವತ್ತಿನದು 21ನೇ ಪಾದಯಾತ್ರೆಯಾಗಿದೆ. ಬೆಳಗಿನ ಜಾವ 4 ಗಂಟೆಯಿಂದ 10 ಗಂಟೆಯ ತನಕ ನಡೆದು ಉರಿ ಬಿಸಿಲಿನಲ್ಲಿ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಪುನಃ ಸಂಜೆ 3 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ನಡೆದು ಬಳಿಕ ಹತ್ತಿರದ ದೇವಾಲಯದಲ್ಲಿ ಮಲಗಿ ನಿದ್ರಿಸುತ್ತಾರೆ. ಮಾರ್ಗ ಮಧ್ಯೆ ಸಿಗುವ ಹಳ್ಳ ಹೊಳೆಗಳಲ್ಲಿ ಸ್ನಾನ ಪೂರೈಸುತ್ತಾರೆ. ದೇವಸ್ಥಾನ ಹಾಗೂ ಉಪಹಾರ ಗೃಹಗಳಲ್ಲಿ ತಿಂಡಿ ತಿನಿಸು ತಿಂದು ಊಟ ಮಾಡುತ್ತಾರೆ. ಯಾತ್ರಾರ್ಥಿಗಳಿಗೆ ಅನ್ನದಾನ ಮಾಡುವುದು ಮಂಜುನಾಥನ ಸೇವೆಯಲ್ಲೊಂದು ಎಂಬ ಭಾವನೆಯಿಂದ ಕೆಲವು ಊರುಗಳಲ್ಲಿ ಇವರಿಗೆ ಊಟೋಪಚಾರ ಮಾಡುವ ಸಹೃದಯಿಗಳು ಇದ್ದಾರೆ. ಪಾದಯಾತ್ರೆಯ ನೇತೃತ್ವ ವಹಿಸಿದ ರಮೇಶ್ ನಾಯ್ಕ್ ಮಾತನಾಡಿ, ಪಾದಯಾತ್ರೆ ಸಂದರ್ಭದಲ್ಲಿ ನಮಗೆ ಎಂದಿಗೂ ಆರೋಗ್ಯದ ಸಮಸ್ಯೆ ಅನಿಸಿದ್ದಿಲ್ಲ. ವರ್ಷದಿಂದ ವರ್ಷಕ್ಕೆ ನಾವೆಲ್ಲರೂ ಸಕಲ ರೀತಿಯಲ್ಲೂ ಶ್ರೇಯೋಭಿವೃದ್ಧಿ ಕಾಣುತ್ತಿದ್ದೇವೆ ಎಂದರು. ಶ್ರೀ ಮಂಜುನಾಥಯ್ಯನವ ಸ್ಥಳೀಯ ಆರಾಧ್ಯ ಪರಬುದ್ಧ ಕಾವಂತರ ಹಾಗೂ ಮಾತಾಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಪಡುತ್ತಾ 1999 7/1/1999ರಿಂದ ಪ್ರಾರಂಭಿಸಿದ ನಮ್ಮ ಪಾದಯಾತ್ರೆಯು ಇವತ್ತಿಗೆ 21ನೇ ವರ್ಷದ ಪಾದಯಾತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಕಂಚಗಾಲಿಂದ ಹೊರಟು ನಾವು ಪೂಜಾ ಕಾವಂತರ ಹಾಗೂ ಮಾತಾಶ್ರೀ ಹೇಮಾವತಿಯ ಆಶೀರ್ವಾದವನ್ನು ಬರುವ ಆದಿತ್ಯವಾರ ದಿನ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸೋಮವಾರ ದಿವಸ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ನಾವು ಊರಿಗೆ ಹೊರಡುತ್ತೇವೆ. ಇದರಿಂದ ನಮ್ಗೆ ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬದಲ್ಲಿ ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ. ಪ್ರತಿ ವರ್ಷವೂ ನಾವು 4-5 ಜನ ಪಾದಯಾತ್ರೆಗೆ ಹೊಂಟರು. ಈಗ 20ಕ್ಕೂ ಹೆಚ್ಚು ಈ ವರ್ಷ 20ಕ್ಕೂ ಹೆಚ್ಚು ಪಾದಯಾತ್ರಿಗಳು ನಮ್ಮ ಜೊತೆಗಿದ್ದಾರೆ. ನಮಗೆ ಅಲ್ಲಿಂದ ಹೋಗಿ ಬರುವಲ್ಲಿವರೆಗೂ ಯಾವುದೇ ತೊಂದರೆ ತಾಪತ್ರ ಇದುವರೆಗೂ ಆಗಿಲ್ಲ. ಮಂಜುನಾಥ ಸ್ವಾಮಿ ಮತ್ತು ಪೂಜಾ ಕಾವಂತರ ಆಶೀರ್ವಾದ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ನೀಲ್ಗೋಡ್ ಶ್ರೀ ಯಕ್ಷಿಚೌಡೇಶ್ವರಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ಶ್ರೀ ಮಹಾದೇವ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಬಳಕೂರಿನ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನದಾನ ಹಾಗೂ ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯಿತು. ಕುಂದಾಪುರ ಗುರುಸ್ವಾಮಿಯವರಾದ ಶ್ರೀ ದಿನೇಶ್ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ, ಮೆಟ್ಟಿಲುಗಳ ಪೂಜೆ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದವು. ಕಾರ್ಯಕ್ರಮದಲ್ಲಿ ಸಂಚಾರಿ ಪೀಠದ ಶ್ರೀ ಲಕ್ಷ್ಮೀ ನರಸಿಂಹ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸ್ವಾಮಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ವ್ರತದ ಸಂದರ್ಭದಲ್ಲಿ ಎಷ್ಟು ನಿಷ್ಠೆಯಿಂದ ಈ ವ್ರತವನ್ನು ಆಚರಿಸುತ್ತಾರೋ ಆನಂತರವೂ ಅದೇ ರೀತಿಯಲ್ಲಿ ಜೀವನ ನಡೆಸಿದರೆ ಅತ್ಯಂತ ಉತ್ತಮ. ಕೇವಲ ಮಾಲೆಯನ್ನು ಧರಿಸದೆ ಉಳಿದ ಎಲ್ಲಾ ಅನುಷ್ಠಾನಗಳನ್ನು ಮಾಡಬೇಕು. ದ್ವೇಷ, ಅಸೂಯೆ, ಸ್ವಾರ್ಥ, ಕಾಮ, ಕ್ರೋಧಗಳನ್ನು ಬಿಟ್ಟು ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳಬೇಕು ಎಂದರು. ನೀಲ್ಗೋಡ್ ಕ್ಷೇತ್ರದ ಪ್ರಧಾನ ಅರ್ಚಕ ಮಹಾದೇವ ಸ್ವಾಮಿಯವರ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳ ಬಗ್ಗೆ ಅಭಿನಂದಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ ಎಂದು ಆಶೀರ್ವದಿಸಿದರು. ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ತಿಳಿಯದೆ ಅನೇಕ ತಪ್ಪುಗಳು ಮಾಡ್ತಾನೆ, ಗೊತ್ತಿಲ್ಲ, ಅನೇಕ ತಪ್ಪುಗಳು. ಆ ತಪ್ಪಿಗೆ ಭಗವಂತನಲ್ಲಿ ನಾವು ಮೊರೆ ಹೋಗಿದ್ರೆ, ಈಗ ಸಾರ್ವಜನಿಕವಾಗಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳೋದು ಬೇಡ. ಭಗವಂತನಿಗೆ ಮೊರೆ ಹೋಗಿ ಅವನಲ್ಲೇ ಶ್ರದ್ಧೆಯಿಂದ ನಾವು ತಪ್ಪು ಮಾಡಿದ್ದನ್ನು ನಾವು ತಿದ್ದುಕೊಂಡ್ರೆ ಭಗವಂತ ಅಲ್ಲಿ ಕ್ಷಮೆ ಮಾಡಿ ನಮಗೆ ಮುಂದಿನ ಮಾರ್ಗ ಸುಲಭವಾಗಿ ಕೊಡ್ತಾನೆ. ಕಷ್ಟ ಎಲ್ರಿಗೂ ಇದೆ,
ಕಷ್ಟ ಇಲ್ಲದೆ ಯಾರೂ ಇಲ್ಲ. ಆದ್ರೆ ಅವನನ್ನು ಭಜಿಸಬೇಕು. ಅವನನ್ನು ಭಜಿಸಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ನಾಮ ಸ್ಮರಣೆ ಯಾರು ಮಾಡ್ತಾರೋ ಅವರನ್ನು ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ. ಹಾಗೆ ನಿಮ್ಗೆ ಎಲ್ರಿಗೂ ಆ ಭಾಗ್ಯವನ್ನು ಆ ಭಗವಂತ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಆ ಭಾಗ್ಯವನ್ನು ಕರುಣಿಸಲಿ. ಎಲ್ಲರ ಹೃದಯದಲ್ಲಿ ಪತ್ರಕರ್ತ ವೆಂಕಟೇಶ್ ಮೇಸ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಹಾದೇವ ಸ್ವಾಮಿಯವರು ನೀಲ್ಗೋಡು ಕ್ಷೇತ್ರದಲ್ಲಿ ಆಚರಿಸುತ್ತಾ ಬಂದಿರುವ ಧಾರ್ಮಿಕ ಆಚರಣೆ ಹಾಗೂ ಸಾಮಾಜಿಕ ಸೇವೆಗಳ ಬಗ್ಗೆ ತಿಳಿಸಿದರು. ಕುಂದಾಪುರದ ಗುರುಸ್ವಾಮಿ ಶ್ರೀ ದಿನೇಶ್ ಸ್ವಾಮಿಯವರು ಹಾಗೂ ಮಹಾದೇವ ಸ್ವಾಮಿಯವರು ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಬಳಕ್ಕೂರಿನ ರಥಬೀದಿಯ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಡೆದ ಅನ್ನದಾನದಲ್ಲಿ ತಾಲೂಕಿನಾದ್ಯಂತ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ಭಕ್ತರು ಆಗಮಿಸಿ ದೇವರ ಪ್ರಸಾದ ಸ್ವೀಕರಿಸಿದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಶಿರಾಲಿ ತಾಲೂಕ್ ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 8, 2022ರಿಂದ ಫೆಬ್ರವರಿ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ. ಅಂದಾಜು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಳ್ಳಲಿದೆ. ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳು ಹಾಗೂ ಭಕ್ತಾದಿಗಳು ಶ್ರೀದೇವರ ಕಾರ್ಯಕ್ಕೆ ಕೈಜೋಡಿಸಿ ತನು ಮನ ಧನ ಸಹಕಾರ ನೀಡಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಶಿರಾಲಿ ತಾಲೂಕ್ ಭಟ್ಕಳ್. ಮೊಬೈಲ್ ನಂಬರ್ 9448756023, 9986699596, 9481275817 ಮತ್ತು 9448438618. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ಅತ್ಯಂತ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲೊಂದಾದ ಉಪ್ಪೋಣಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪವಿತ್ರ ಅಮಾವಾಸ್ಯೆ ತೀರ್ಥ ಸ್ನಾನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದೇವಿಯ ಅಪ್ಪಣೆಯಂತೆ ಅಮಾವಾಸ್ಯೆ ತೀರ್ಥ ಸ್ನಾನ ಕಾರ್ಯಕ್ರಮ ರವಿವಾರ ನಡೆಯಿತು. ಯಾರು ಭಕ್ತಿ ಶ್ರದ್ಧೆಯಿಂದ ಪವಿತ್ರ ಅಮಾವಾಸ್ಯೆ ತೀರ್ಥ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೋ ಅಂದು ತಾನು ವಿಶೇಷ ಅನುಗ್ರಹ ನೀಡುವುದಾಗಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಪ್ಪಣೆಯಾಗಿದೆ. ಆ ಪ್ರಕಾರವಾಗಿ ಆರೋಗ್ಯ ಸಮಸ್ಯೆ, ದುಷ್ಟಶಕ್ತಿಗಳ ಬಾಧೆ ಹಾಗೂ ಐಶ್ವರ್ಯ ವೃದ್ಧಿಗಾಗಿ ಅನುಗ್ರಹಗಳು ನಡೆಯುತ್ತವೆ. ದೇವಿಯ ಮಹಾಮಂಗಳಾರತಿಯ ನಂತರ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಪ್ರಧಾನ ಅರ್ಚಕರಾದ ರವಿ ನಾಯ್ಕ್ ಪವಿತ್ರ ತೀರ್ಥ ಸ್ನಾನ ಕಾರ್ಯಕ್ರಮವನ್ನು ಕೈಗೊಂಡರು. ಬಂದಂತಹ ಭಕ್ತರು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡರು. ಶ್ರೀರಾಮಕ್ಷೇತ್ರದ ಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಅನುಗ್ರಹದಿಂದ ಶ್ರೀ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೇವರ ಸನ್ನಿಧಿಯಲ್ಲಿ ವರ್ಷದುದ್ದಕ್ಕೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ವರ್ಧಂತಿ ಉತ್ಸವ, ನವರಾತ್ರಿ ಉತ್ಸವ, ಪ್ರತಿ ಮಾಸದ ಪೂರ್ಣಿಮೆಯಂದು ಸಾಮೂಹಿಕ ಸತ್ಯನಾರಾಯಣ ವ್ರತ ಪೂಜೆಗಳು ನಡೆಯುತ್ತವೆ. ಪ್ರಧಾನ ಅರ್ಚಕರಾದ ಶ್ರೀ ರವಿ ನಾಯ್ಕ್ರವರ ಭಕ್ತಿಗೆ ಒಲಿದ ಚಾಮುಂಡೇಶ್ವರಿ ಬಂದಂತಹ ಭಕ್ತರಿಗೆ ಅನುಗ್ರಹ ನೀಡುತ್ತಿದ್ದಾಳೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ದೇವಿಯ ವಿಶೇಷ ದರ್ಶನವಿದ್ದು ಅಂದು ಭಕ್ತರಿಗೆ ವಿಶೇಷ ಮಾರ್ಗದರ್ಶನ ನಡೆಯುತ್ತದೆ. ತನ್ನಿರಯ ಹೂಗಳ ನಾವು ಪಾದ ಪೂಜೆ ಮಾಡುವ, ಪಂಚಭಕ್ಷ್ಯ ಪರಮಾನ್ನ ನೈವೇದ್ಯವ ನೀಡುವ, ಪಾಲಿಸೆಂದು ದೇವಿಗೆ ಕೈ ಮುಗಿದು ಬೇಡಿಕೊಳ್ಳುವ. ಬನ್ನಿರಯ್ಯ ಬನ್ನಿರಿ ಚೌಡೇಶ್ವರಿಗೆ ನಮಿಸುವ, ತನ್ನಿರಯ ಹೂಗಳ ನಾವು ಪಾದ ಪೂಜೆ ಮಾಡುವ. ಬನ್ನಿರಯ್ಯ ಬನ್ನಿರಿ ಚೌಡೇಶ್ವರಿಗೆ ನಮಿಸುವ, ತನ್ನಿರಯ್ಯ ಹೂಗಳ ನಾವು ಪಾದ ಪೂಜೆ ಮಾಡುವ.
ಯೋಗಿನಿಯ ರೂಪದಿ ಶುಭ ಯೋಗ ನಮಗೆ ಕೊಡುವಳು, ಅಷ್ಟಲಕ್ಷ್ಮಿಯಾಗುತ್ತ ಸಿರಿ ನೀಡಿ ಸುಖವ ತರುವಳು, ಶಕ್ತಿ ರೂಪ ತಾಳುತ್ತ ಜಯ ಸಿದ್ಧಿ ನಮಗೆ ಕೊಡುವಳು, ಲೋಕಮಾತೆಯಾಗುತ್ತ ನಮ್ಮ ಶೋಕವೆಲ್ಲ ಕಳೆವಳು. ಬನ್ನಿರಯ್ಯ ಬನ್ನಿರಿ ಚೌಡೇಶ್ವರಿಗೆ ನಮಿಸುವ, ತನ್ನಿರಯ್ಯ ಹೂಗಳ ನಾವು ಪಾದ ಪೂಜೆ ಮಾಡುವ. ಬನ್ನಿರಯ್ಯ ಬನ್ನಿರಿ ಚೌಡೇಶ್ವರಿಗೆ ನಮಿಸುವ, ತನ್ನಿರಯ್ಯ ಹೂಗಳ ನಾವು ಪಾದ ಪೂಜೆ ಮಾಡುವ. ಚಾಮುಂಡಿ ದೇವಿಯಾಗಿ ಮಹಿಷನನ್ನು ಕೊಂದಳು, ಭ್ರಮರಾಂಬೆಯಾಗಿ ಅರುಣ ದೈತ್ಯನ ವಧೆಗೈದಳು, ಬನಶಂಕರಿ ರೂಪದಿ ಘನ ದುರ್ಗಮನ ತುಳಿದಳು, ಅದರಂತೆ ಕಷ್ಟಗಳನ್ನು ಅಳಿಸಿ ಸುಖವ. ಈ ಕುರಿತು ಭಾವನಾ ಟಿವಿಯೊಂದಿಗೆ ಮಾತನಾಡಿದ ಶ್ರೀ ಚಾಮುಂಡೇಶ್ವರಿ ಪ್ರಧಾನ ಅರ್ಚಕರಾದ ಶ್ರೀ ರವಿನಾಯ್ಕ ರವರು ಮಾತನಾಡಿ, ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಕುರಿತು ವಿವರಿಸಿದರು. ಆಗಬೇಕು, ತೀರ್ಥ ಸ್ನಾನ ಮಾಡತಕ್ಕಂಥ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ದೂರೀಕರಿಸಿರುವಂತಹ ಒಂದು ತಾಯಿಯ ಪ್ರೇರಣೆಯಿಂದ ಇವತ್ತು ದಿವಸ ಅಮಾವಾಸ್ಯದಲ್ಲಿ ಇವತ್ತು ಬೆಳಿಗ್ಗಿಂದ ಈ ಸಂಜೆ ತನಕನೂ ಕೂಡ ಇರುವಂತಹ ಈ ಒಂದು ಅಮಾವಾಸ್ಯ ತೀರ್ಥ ಸ್ನಾನಕ್ಕೆ ಭಕ್ತರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮುಂದೂ ಕೂಡ ಅತಿ ಸಂಖ್ಯೆಯಲ್ಲಿ ಬರಬೇಕು. ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕಾಗಿ ದೇವಿ ಲೋಕ ಕಲ್ಯಾಣಾರ್ಥವಾಗಿ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ರೋಗ ರುಜಿನಗಳಿದ್ರೂ ಕೂಡ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಆಶ್ವಾಸನೆಯನ್ನ ತಾಯಿಯ ಅನುಗ್ರಹ ಆಗಿದೆ. ಅದೇ ರೀತಿಯಾಗಿ ಈ ಅಮಾವಾಸ್ಯೆಯಲ್ಲಿ ತೀರ್ಥಸ್ನಾನವಾಗುವಂಥದ್ದು ಇನ್ನೊಂದು ಏನಕ್ಕೆ ಅಂದರೆ, ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಸಾಮೂಹಿಕವಾಗಿ 108 ಕಲಶಗಳನ್ನು ಪ್ರತಿಷ್ಠಾಪನೆ ಮಾಡಿ ಸಾಮೂಹಿಕ ಸತ್ಯನಾರಾಯಣ ಸಮೇತವಾಗಿ ತಾಯಿಯ ಪ್ರೇರಣೆಯೊಂದಿಗೆ ನಡೀತಾ ಇದೆ. ದೇವಿಯ ಅನುಗ್ರಹ ಎಲ್ಲ ರೀತಿಯಿಂದ ನೀವು ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆಯಲ್ಲೂ ಕೂಡ ದೇವಿಯ ಅನುಗ್ರಹ ಯಾವ ರೀತಿ ಅಂತ ಹೇಳಿದ್ರೆ, 15 ದಿವಸದ ಹಿಂದೆ ಈ ಬರುವ ಅಮಾವಾಸ್ಯೆಯಲ್ಲಿ ಉತ್ತಮ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆಯಲ್ಲಿ ತೀರ್ಥಸ್ನಾನ ಆಗಲೇಬೇಕು. ತೀರ್ಥಸ್ನಾನ ಭಕ್ತರಿಗಾದವರಿಗೆ ಭಕ್ತರ ಕಷ್ಟಗಳೆಲ್ಲವನ್ನು ದೂರೀಕರಿಸ್ತೀನಿ, ಭಕ್ತರ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳೆಲ್ಲವನ್ನು ದೂರಿ ಮಾಡ್ತೀನಿ ಎಂಬುವಂಥ ಮಾತನ್ನ ತಾಯಿಯ ಅಪೇಕ್ಷೆಯೊಂದಿಗೆ ಇವತ್ತು ದಿವಸ ನಡೀತಾ ಇದೆ. ಇನ್ನು ಮುಂದೆ ಇದು ಸಮೇತವಾಗಿ ಅಮಾವಾಸ್ಯ ತನಕ ನಡೀತಾ ಇರ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಿಯ ಒಂದು ತೀರ್ಥ ಸ್ನಾನ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಹೇಳಿ ದೇವಿ ಅನುಗ್ರಹ ಆಗಿದೆ. ಅದೇ ರೀತಿಯಾಗಿ ನಾನು ಅರ್ಚಕನಾಗಿ ನಿಮ್ಮಲ್ಲಿ ಬೇಡುವುದಿಷ್ಟೇ, ದೇವಿ ಹುಕುಮಿನಂತೆಯ ನಿಮ್ಮಲ್ಲಿ ಏನು ಆಗಬೇಕೋ ಆ ದೇವಿ ಪ್ರೇರಣೆಯಂತೆ ನೀವು ಮಾಡ್ಕೊಳ್ಳಿ. ಆ ದೇವಿ ಅನುಗ್ರಹ ಎಲ್ಲರಿಗೂ ಆಗಲಿ. ನಾನು ತಾಯಿಯಲ್ಲಿ ಮತ್ತೊಮ್ಮೆ ಮೊರೆ ಹೋಗ್ತಾ ಇದ್ದೀನಿ. ತಾಯಿ ಚಾಮುಂಡಿ. ಉಪ್ಪೋಣಿಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಿತ್ಯವೂ ನೂರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಅನ್ನದಾನ ಸೇವೆ, ತುಪ್ಪದ ದೀಪದ ಸೇವೆ, ಸಾಮೂಹಿಕ ಸತ್ಯನಾರಾಯಣ ವ್ರತ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತವೆ. ಪವಿತ್ರ ತೀರ್ಥ ಸ್ನಾನಕ್ಕೆ ಆಗಮಿಸಿದ ಭಕ್ತಾದಿಗಳು ದೇವಿಯ ಅನುಗ್ರಹದ ಬಗ್ಗೆ ಭಾವನಾ ಟಿವಿಯೊಂದಿಗೆ ಹಂಚಿಕೊಂಡರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಸಮ್ಮುಖವಾಗಿ ಬಂದ್ವಿ. ನಾವು ಆರೋಗ್ಯ ಸಮಸ್ಯೆಯಿಂದ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ತಕ್ಷಣ ನಮ್ಗೆ ಆರೋಗ್ಯ ಸಮಸ್ಯೆ ಕೂಡ ಪರಿಹಾರ ಆಯ್ತಾ ಬಂತು. ಇನ್ನೂ ಕೂಡ ನಂಬಿದ್ದೀನಿ ನಾನು. ಆ ತಾಯಿಯಿಂದ ನಾನು ಮುನ್ನಡೆತೀನಿ ಅನ್ನೋ ನಂಬಿಕೆ ಕೂಡ ಇಟ್ಕೊಂಡಿದ್ದೀನಿ. ವಿಶ್ವಾಸ ಇದೆ ಆ ತಾಯಿ ನಾನು ಮುಂದುವರಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಕುಟುಂಬನ ರಕ್ಷಣೆ ಮಾಡ್ತಾ ಹೋಗ್ತಾಳೆ ಅನ್ನೋ ನಂಬಿಕೆಯಿಂದ ಬೇರೆಯವರಿಗೂ ಕೂಡ ನಾನು ಸಲಹೆ ನೀಡ್ತೇನೆ. ಇಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಚಂದ್ರಕಲಾ ಗೌಡ. ನಾನು ತಾಯಿ ಸನ್ನಿಧಾನಕ್ಕೆ 11 ವರ್ಷ ಆಯಿತು. ನನಗೆ ಮದುವೆಗೆ ಅಂತ ಆರೋಗ್ಯ ಸಮಸ್ಯೆನೇ ಇತ್ತು. ಆ ತಾಯಿ ಎಲ್ಲನೂ ಬಗೆಹರಿಸಿದಾಳೆ. ಮದುವೆಗಾಗಿ ತುಂಬ ತಿರುಗಿದ್ದೀನಿ. ನನ್ನನ್ನು ನೋಡಿದವರೆಲ್ಲರೂ ಕಾಲು ಸಮಸ್ಯೆ ಇದೆ ಅಂತ ಬೇಡ ಅಂತ ಹೋಗಿದ್ದು. ಆದರೆ ಆ ತಾಯಿ ನನಗೆ ಒಂದು ಜೀವನ ಕೊಟ್ಟಿದ್ದಾಳೆ, ಒಂದು ಕುಟುಂಬ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು. ಹಾಗೆ ಮಾತಿನ ಪ್ರಕಾರ ನನಗೊಂದು ಕುಟುಂಬ ಕೊಟ್ಟಿದ್ದಾಳೆ ಆ ತಾಯಿ. ಈಗಲೂ ನಾನು ಆ ತಾಯಿನ ನಂಬ್ಕೊಂಡಿದ್ದೀನಿ. ನಾನು ಎಲ್ಲ ಕಷ್ಟನೂ ಪರಿಹಾರ ಮಾಡಿದೆ. ನನಗೆ ಏನು ಬೇಕು ಅಂತ ಕೇಳಿದ್ರು ಇವತ್ತಿನ ತನಕನೂ ಆ ತಾಯಿ ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿದ್ದಾಳೆ. ಇನ್ನು ಮುಂದೆನೂ ಆ ತಾಯಿನ ನಂಬ್ತೀನಿ. ನೀವು ನಂಬಿ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಯಿ ಸನ್ನಿಧಾನಕ್ಕೆ ಭಕ್ತಾದಿಗಳು ಬರಬೇಕು. ಅವರ ಕಷ್ಟಗಳನ್ನು ಆ ತಾಯಿ ಈಡೇರಿಸ್ತಾಳೆ, ಬಗೆಹರಿಸ್ತಾಳೆ ಅಂತ ನಾನು ನಂಬಿದ್ದೀನಿ. ನೀವು ಬಡಗುತಿಟ್ಟಿನ ಶ್ರೇಷ್ಠ ಕಲಾವಿದರ ಕೂಡುವಿಕೆಯಲ್ಲಿ ಹೊನ್ನಾವರ ತಾಲೂಕಿನ ಕಡತೋಕ
ಶಿವಾನಂದ ಹೆಗಡೆಯವರ ನಿವಾಸದಲ್ಲಿ ಅವರ ತಂದೆಯವರಾದ ದಿವಂಗತ ರಾಮಚಂದ್ರ ಹೆಗಡೆಯವರ ಪುಣ್ಯತಿಥಿಯ ಪ್ರಯುಕ್ತ ನಡೆದ ಶ್ರೀಕೃಷ್ಣ ಸಂಧಾನ ತಾಳಮದ್ದಳೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬಡಗುತಿಟ್ಟಿನ ಪ್ರಸಿದ್ಧರಾದ ಭಾಗವತರಾದ ಕೊಳಗಿ ಕೇಶವ ಹೆಗಡೆ ಹಾಗೂ ಜನ್ಸಾಲೆ ರಾಘವೇಂದ್ರ ಆಚಾರ್ಯರವರ ಭಾಗವತಿಕೆಯಲ್ಲಿ ಶ್ರೀಕೃಷ್ಣ ಸಂಧಾನ ದ್ವಂದ್ವ ಹಾಡುಗಾರಿಕೆ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಎಲ್ಲಿಗಪ್ಪ ಓಡಿ ಹೋಗಲಿ ಕೃಷ್ಣ ಆಸೆಯೊಳಗೆ ಹರಗಾರತನು ಏಸು ನೊಂದಿತು ನಿನಗೆ ಹೊರಲ ಬಿಡಿ ಎಂದ ಮಾಸವೆಯೊಳಗೆ ಹರಗರ ತನುವೇಸು ನೊಂದಿತು ನಿನಗೆ ಹೊರಳ ಬೇಡೆಳೆಂದ ಆಸವೆಯೊಳಗೆ ಹರಗರ ತನುವೇಸು ನೊಂದಿತು ನಿನಗೆ ತೆರಳ ಬೇಡೆಳೆಂದ ಆಸವೆಯೊಳಗೆ ಹರಗರ ತನುವೇಸು ನೊಂದಿತು ನಿನಗೆ ಹೊರಳ ಬೇಡೆಳೆಂದ ಆಸವೆಯೊಳಗೆ ಏನಯ್ಯ ಇಂಥದೇನಯ್ಯ ಏತೀಯ ಇಂಥದೇನಯ್ಯ ಅರ್ಥಧಾರಿಕೆಯಲ್ಲಿಯೂ ಉಜಿರೆಯ ಅಶೋಕ್ ಭಟ್ ಕೌರವನಾಗಿ, ಕೆರೆಕೈ ಉಮಾಕಾಂತ್ ಭಟ್ ಶ್ರೀಕೃಷ್ಣನಾಗಿ, ವಿಧುರನಾಗಿ ಪ್ರಸಾದ್ ಪೂಜಾರಿ ಭಟ್ಕಳ್ ಅವರು ವಿಶೇಷ ಗಮನ ಸೆಳೆದರು. ಪ್ರಸಿದ್ಧ ಮದ್ದಳೆ ವಾದಕ ಶಂಕರ್ ಭಾಗವತ್ ಯಲ್ಲಾಪುರವರ ಮದ್ದಳೆ ವಾದನ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ತದ್ದೀಂ ದೀಂ ತದಿನ್ನ ತದ್ದೀಂ ದೀಂ ತದಿನ್ನ ತದ್ದೀಂ ದೀಂ ತದಿನ್ನ ದೀಗಡ ತರ್ಗಡದಿ ದೀಗಡ ತರ್ಗಡ ಕಡದ ದಿನ್ನ ತಾಕಡ ತರ್ಗಡ ಕಡದ ದಿನ್ನ ದೀಗಡ ತರ್ಗಡ ಕಡದ ದಿನ್ನ 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 ದಿನ ದೀ ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತಕ ದಿಮಿ ತಕ ಜಣ್ಣು ತಕ ದಿಮತೈ ಧೀಂ ತೋಂ ಧೀಂ ತೋಂ ಧೀಂ ತೋಂ ದಿಂದತ್ತ ಧೀಂ ತೋಂ ಧೀಂ ತೋಂ ಧೀಂ ತೋಂ ದಿಂದತ್ತೈ ಧಿದಿ ತೋಂ ಧಿದಿ ತೋಂ ಧಿದಿ ತೋಂ ದಿಂದತ್ತ ತೈತ ತೋಂ ತೈತ ತೋಂ ತೈತ ತೋಂ ದಿಂದದ ತೈತ ತೋಂ ತೈತ ತೋಂ ತೈತ ತೋಂ ದಿಂದತ್ತ ತೋಂ 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 ದಿಂದದ ಧೀಂ 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 ದಿಂದ ಧೀಂ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಕಾಂಗ್ರೆಸ್ ಮುಖಂಡ ಶಿವಾನಂದ ಹೆಗಡೆಯವರು ಕಲಾವಿದರನ್ನು ಸ್ವಾಗತಿಸಿ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. 2 ವರ್ಷ ಕಳೆದಿದೆ. ನಮ್ಮ ತಂದೆಯವರಾದಂಥ ಶ್ರೀಯುತ ರಾಮಚಂದ್ರ ಎಸ್ ಹೆಗಡೆ, ರಾಮಚಂದ್ರ ಮಾಸ್ಟರು ಅಂತೇಳಿ ಕರೀತಾ ಇದ್ರು. ರಾಮಚಂದ್ರ ಎಸ್ ಹೆಗಡೆಯವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಶಿಕ್ಷಕರಾಗಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು.
ಅದರೊಟ್ಟಿಗೆ ಒಬ್ಬ ಯಕ್ಷಗಾನದ ಒಬ್ಬ ಕಲಾವಿದರಾಗಿ, ಯಕ್ಷಗಾನ ಕಲಾವಿದರಾಗಿಯೂ ವೇದಿಕೆ ಮೇಲೆ ಇದ್ದರು. ಅದೇ ರೀತಿ ತಾಳಮದ್ಲೆಯ ಕಲಾವಿದರಾಗಿಯೂ ಕೂಡ ನೂರಾರು ತಾಳಮದ್ಲೆಯಲ್ಲಿ ಅವರು ಅರ್ಥಧಾರಿಗಳಾಗಿ ಭಾಗವಹಿಸಿದರು. ಹಾಗಾಗಿ ನಾವಿವತ್ತು ತಾಳಮದ್ಲೆಯನ್ನು ಮಾಡಬೇಕು, ತಂದೆಯವರ ಪುಣ್ಯತಿಥಿಯ ಈ ದಿನದಂದು ತಾಳಮದ್ಲೆಯನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡ್ವಿ. ಅದೇ ರೀತಿ ಎಲ್ಲ ಈ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಮೇರು ಕಲಾವಿದರು ಅವರನ್ನು ಇವತ್ತು ನಾವು ಬರಲಿಕ್ಕೆ ಕೇಳಿಕೊಂಡ. ಧನ್ಯವಾದಗಳು. ಹಾಗೆ ಮದ್ದಳೆಯಲ್ಲಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕಲಾವಿದರು, ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಶಿರಸಿಯ ವಿಮಲಾ ಭಾಗವತರವರಿಗೆ ಸಂತ ಶಿಶುನಾಳ ಶರೀಫ ಹಾಗೂ ಆಯ್ದಕ್ಕಿ ಲಕ್ಕಮ್ಮ ರಾಜ್ಯ ಪ್ರಶಸ್ತಿ. ಕನ್ನಡ ಸಾಹಿತ್ಯ ಸಾಗರ ಸಂಸ್ಥೆಯಿಂದ ಪ್ರತಿ ವರ್ಷವೂ ಚಿತ್ರದುರ್ಗದ ಕೋಟೆ ನಾಡಿನಲ್ಲಿ ನೀಡುತ್ತಿರುವ ಸಂತ ಶಿಶುನಾಳ ಶರೀಫ ಹಾಗೂ ಆಯ್ದಕ್ಕಿ ಲಕ್ಕಮ್ಮ ರಾಜ್ಯ ಪ್ರಶಸ್ತಿಯನ್ನು ಬಹುಮುಖ ಪ್ರತಿಭೆ ಸಾಧಕಿಯವರಾದ ಶಿರಸಿಯ ವಿಮಲಾ ಭಾಗವತ್ ಅವರಿಗೆ ಸಮಿತಿಯ ವತಿಯಿಂದ ನಡೆದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡಲಾಯಿತು. ಪ್ರಶಸ್ತಿ ಪಡೆದ ಅವರನ್ನು ಶ್ರೀಕೃಷ್ಣ ಪದಕಿ ದತ್ತಗುರು ಖಂಟಿಯವರು ಅಭಿನಂದಿಸಿದ್ದಾರೆ. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಪ್ರಾಥಮಿಕ ಇಲಾಖೆಯಿಂದ ಕಾರ್ಮಿಕರಿಗಾಗಿ ಸಂಚಾರಿ ಆರೋಗ್ಯ ಆಸ್ಪತ್ರೆಯನ್ನು ಪ್ರಪ್ರಥಮವಾಗಿ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಈ 3 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಶ್ರಮಿಕ ಸಂಜೀವಿನಿ ಯೋಜನೆಯಡಿಯಲ್ಲಿ ಪ್ರಾರಂಭಗೊಂಡ ಆಂಬ್ಯುಲೆನ್ಸ್ ಅನ್ನು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿ, ಈ ಸಂಚಾರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಲ್ಲಿ ಓರ್ವ ವೈದ್ಯರು, 2 ನರ್ಸ್, ಓರ್ವ ಫಾರ್ಮಾಸಿಸ್ಟ್, ಓರ್ವ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಚಾಲಕ ಸಹಾಯಕ ಸಿಬ್ಬಂದಿ 6 ಜನರ ತಂಡ ಈ ಆಸ್ಪತ್ರೆಯಲ್ಲಿ ಇರುತ್ತಾರೆ. ಈ ಆಸ್ಪತ್ರೆಯಲ್ಲಿ ಆಕ್ಸಿಜನ್, ಬೆಡ್, ಲ್ಯಾಬ್, ರೆಫ್ರಿಜರೇಟರ್, ಇಸಿಜಿ ಮಷಿನ್, ವೀಲ್ಚೇರ್ ಅಲ್ಲದೆ ತುರ್ತು ಅಗತ್ಯ ಔಷಧಿಗಳು ಸಹ ಲಭ್ಯವಿರುತ್ತವೆ ಎಂದರು. ಈ ಸೌಲಭ್ಯವನ್ನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣಿ ಮಾಡಿದ ವ್ಯಕ್ತಿಗಳಿಗೆ ಆರೋಗ್ಯ ಸೇವೆ ಸಿಗುತ್ತದೆ. ದಿನದ 24 ಗಂಟೆ ಅವಧಿಯಲ್ಲಿ 155-214ಕ್ಕೆ ಕರೆ ಮಾಡಿ ಈ ಸಂಚಾರಿ ಆಸ್ಪತ್ರೆಯ ಸೇವೆಯನ್ನು ಪಡೆಯಬಹುದೆಂದು ವಿವರಿಸಿದ ಅವರು, ಶ್ರಮಿಕ ವರ್ಗದ ಸ್ವಾಸ್ಥ್ಯವನ್ನು ಕಾಪಾಡಲು ಮುಂದಿನ ದಿನಗಳಲ್ಲಿ ಎಲ್ಲೆಡೆ ಇನ್ನೂ ಹೆಚ್ಚಿನ ಸಂಚಾರಿ ಘಟಕ ಪ್ರಾರಂಭಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ಈ ಸಂಚಾರಿ ಆಸ್ಪತ್ರೆ ಘಟಕವನ್ನು ಸ್ಕ್ವಾಡ್ವೇಸ್ ಸಂಸ್ಥೆಗೆ ವಹಿಸಿಕೊಡಲಾಗಿದ್ದು, ಅದರ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇಂತಹ ಹೊಸ ಯೋಜನೆಗಳಿಂದ ಬಡವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗುವಂತಹ 10 ಯೋಜನೆಗಳನ್ನು ರೂಪಿಸಿದ್ದಾರೆ. ಅವರ ಸಹಾಯವನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ. ಆ ದೃಷ್ಟಿಯಲ್ಲಿ 15 ವರ್ಷಗಳ ಸಂಚಾರಿ ಘಟಕದ ಉಸ್ತುವಾರಿ ವಹಿಸಿಕೊಂಡ ನನಗೆ ಇನ್ನೂ ಹೆಚ್ಚಿನ ಹೊಣೆಗಾರಿಕೆಯಿಂದ ಜನಸಾಮಾನ್ಯರ ಕಷ್ಟದಲ್ಲಿ ಭಾಗಿಯಾಗಲು ಅವಕಾಶ ಲಭಿಸಿದೆ ಎಂದರು. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸುನಂದಾ ದಾಸ್, ಉಪಾಧ್ಯಕ್ಷರಾದ ಶ್ಯಾಮಿಲಿ ಪಾಟಣ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮಿತ್ ಅಂಗಡಿ, ಬಿಜೆಪಿ ಮಂಡಲಾಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್, ಪ್ರಮುಖರಾದ ವಿಜಯ್ ಮಿರಾಶಿ, ಶ್ರೀಕಾಂತ್ ಶೆಟ್ಟಿ, ಬಾಲಕೃಷ್ಣ ನಾಯಕ್, ಮುರಳಿ ಹೆಗಡೆ, ವೈದ್ಯರು, ಸಿಬ್ಬಂದಿಗಳು, ಕಾರ್ಮಿಕ ಇಲಾಖಾಧಿಕಾರಿಗಳು, ಸ್ಕ್ವಾಡ್ವೇಸ್ ಸಂಸ್ಥೆಯ ಅಧಿಕಾರಿಗಳು, ಕಟ್ಟಡ ಗುತ್ತಿಗೆದಾರರು ಸೇರಿದಂತೆ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಹೊಂಗಳ್ಳಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಯನ್ನು ಒಡೆದು ಹಣವನ್ನು ದೋಚಿದ ಕಳ್ಳರು. ಗುಂಡ್ಲುಪೇಟೆ ತಾಲೂಕಿನ ಹೊಂಗಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅದೇ ಗ್ರಾಮದ ಸೋಮೇಶ್ವರ ದೇವಸ್ಥಾನಗಳಲ್ಲಿ ಹುಂಡಿಯನ್ನು ಒಡೆದು ಹಣವನ್ನು ದೋಚಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಭಕ್ತಾದಿಗಳು ಹರಕೆ ನೀಡಿರುವ ಹಣವನ್ನು ಯಾರೋ ಕಳ್ಳರು ಕದ್ದುಕೊಂಡು ಹೋಗಿರುವ ವಿಷಯ ತಾಲೂಕಿನ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಸಂಘಟನೆಗೆ ತಿಳಿದ ಕೂಡಲೇ ಸಂಘಟನೆಯ ಅಧ್ಯಕ್ಷರಾದ ರಂಗಪ್ಪ ಮತ್ತು ಸಂಘಟನೆಯವರು ಇದಕ್ಕೆ ಸ್ಪಂದಿಸಿ ಪೊಲೀಸ್ ಠಾಣೆಗೆ ತೆರಳಿ
ಪೊಲೀಸರ ಸಹಕಾರದೊಂದಿಗೆ ದೇವಸ್ಥಾನಕ್ಕೆ ತೆರಳಿ ಪರಿಶೀಲಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸರು ಕಳ್ಳರನ್ನು ಹಿಡಿದು ಅವರಿಗೆ ಶಿಕ್ಷೆ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯ ಅಧ್ಯಕ್ಷರಾದ ರಂಗಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಈ ರೀತಿಯಾಗದಂತೆ ಪೊಲೀಸರಿಗೆ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಕೂಡಲೇ ನಮ್ಮ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಸಂಘಟನೆಯ ತಾಲೂಕು ಘಟಕದಿಂದ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ನಮ್ಮ ಪೊಲೀಸ್ ಇಲಾಖೆಯವರು ಕೂಡಲೇ ನಮ್ಮ ದೇವಸ್ಥಾನಕ್ಕೆ ಧಾವಿಸಿ ಇಲ್ಲಿ ಏನಾಗಿದೆ ಪರಿಶೀಲನೆ ಮಾಡಿ ಮಾಜೂರು ಮಾಡಿದ್ದಾರೆ. ಆದಷ್ಟು ಬೇಗ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ದಯವಿಟ್ಟು ಜೈ ಕರ್ನಾಟಕ ಮಾತೆ. ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಗೆ ನಮಗೆ ಇನ್ನು ಮುಂದೆ ಯಾವುದೇ ಥರದ ಅನ್ಯಾಯಗಳಾಗಬಾರ್ದು. ಇದಕ್ಕೆ ಎಲ್ಲೇ ನಡೆದ್ರೂ ನಾವು ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯಿಂದ ನಾವು ಮುಂದೆ ಸಾಧಿಸ್ತೇವೆ, ಯಾವುದೇ ಕೆಲಸ ಆದ್ರೂ. ಈ ಸಂದರ್ಭದಲ್ಲಿ ತಾಲೂಕು ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಅಧ್ಯಕ್ಷರಾದ ರಂಗಪ್ಪ, ಉಪಾಧ್ಯಕ್ಷರಾದ ಗಿರೀಶ್, ತಾಲೂಕು ಕಾರ್ಯಾಧ್ಯಕ್ಷರಾದ ಚಿನ್ನು, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗಜ, ತಾಲೂಕು ಕಾರ್ಯದರ್ಶಿ ನವೀನ್, ಭೀಮನಬೇಡು ಗ್ರಾಮದ ಅಧ್ಯಕ್ಷರಾದ ಕೃಷ್ಣ, ಮಹೇಶ್, ರೈತ ಮುಖಂಡ, ಸಂಘಟನೆಯ ಸದಸ್ಯರಾದ ಸತೀಶ್ ರಾಜು ಇನ್ನು ಮುಂತಾದವರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ತಾಲೂಕು ಘಟಕದ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಕೆಲವು ಪುಂಡರು ಕಿರುಕುಳ ನೀಡುತ್ತಿದ್ದುದನ್ನು ಗಮನಿಸಿ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ರಂಗಪ್ಪ ನಾಯಕರವರ ನೇತೃತ್ವದಲ್ಲಿ ಡಿಪೋ ವ್ಯವಸ್ಥಾಪಕರಿಗೆ ಘಟನೆಯ ಬಗ್ಗೆ ಮಾಹಿತಿ ನೀಡುವ ಮೂಲಕ ಪುಂಡರ ಹಾವಳಿಯನ್ನು ತಡೆಗಟ್ಟಲು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ನಾಯಕ್ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಪುಂಡರು ನೀಡುತ್ತಿರುವ ಕಿರುಕುಳವನ್ನು ಕೂಡಲೇ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಗಿರೀಶ್, ತಾಲೂಕು ಕಾರ್ಯಾಧ್ಯಕ್ಷರಾದ ಚಿನ್ನಸ್ವಾಮಿ, ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗಜಾಮಲ್ಲು, ಭೀಮನಬೇಡು ಗ್ರಾಮ ಘಟಕದ ಅಧ್ಯಕ್ಷರಾದ ಕೃಷ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ನವೀನ್, ಹಂಗಳ ಹೋಬಳಿ ರೈತ ಘಟಕದ ಅಧ್ಯಕ್ಷರಾದ ಮಹೇಶ್, ತಾಲೂಕು ಕಾರ್ಯದರ್ಶಿ ರಾಜು, ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ, ಗುಂಡ್ಲುಪೇಟೆ. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಜನವರಿ 4 ಮತ್ತು 5ರಂದು ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಯುವಜನೋತ್ಸವ ಲಾಂಛನವನ್ನು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸಚಿವ ಡಾಕ್ಟರ್ ನಾರಾಯಣ್ ಗೌಡರವರು ಬಿಡುಗಡೆಗೊಳಿಸಿದರು. ಚುಂಚನಗಿರಿ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾರಾಯಣ್ ಗೌಡ, ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ಯುವ ಜನೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಯುವಜನರು ನಮ್ಮ ಸಂಸ್ಕೃತಿ ಪರಂಪರೆಗಳ ಹರಿಕಾರರು ಎನ್ನುವ ಹೊನ್ನುಡಿಗೆ ಸಾಕ್ಷಿಗಳಾಗಲು ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುಣ್ಯಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ನಡೆಯುತ್ತಿರುವುದು ಸಂತಸದ ವಿಚಾರ. ಯುವಜನತೆ ತಮ್ಮಲ್ಲಿರುವ ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆ ಕಲ್ಪಿಸುವುದು ನಮ್ಮ ಕರ್ತವ್ಯ. ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನಡೆಸಿ ಯಶಸ್ವಿಗೊಳಿಸುವ ವಿಶ್ವಾಸವಿದೆ ಎಂದು ಸಚಿವ ಡಾಕ್ಟರ್ ನಾರಾಯಣ್ ಗೌಡ ಅವರು ತಿಳಿಸಿದರು. 25,000 ಎರಡನೇ ಬಹುಮಾನ 15,000 ಮತ್ತು ಗ್ರೂಪ್ ಬಹುಮಾನವನ್ನು ಸಹ ಅದೇ ರೀತಿ ನಾವು ತೀರ್ಮಾನವನ್ನು ಕೊಟ್ಟು ಇನ್ನೂ ಇತರ ಏನು ಸೇವೆಯಿಂದ ನಮ್ಮ ಕ್ರೀಡೆಯಲ್ಲಿ ಮತ್ತು ಸುರೇಶ್ ಗೌಡರಾಗಬಹುದು, ನಾವಾಗಬಹುದು, ಸ್ವಾಮೀಜಿಯವರ ಆಶೀರ್ವಾದದಿಂದ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಮಾಡಿ ಇದು ಹೊಸ ವರ್ಷದಲ್ಲಿ ನಮ್ಮ ಜಗದ್ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಚಾಲನೆಯನ್ನು ಆಗುತ್ತೆ. ಇದು ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ನಮ್ಮ ಕ್ರೀಡೆ ಮತ್ತು ಯುವಜನ ಸಬಲೀಕರಣಕ್ಕೆ ಒಂದು ಶಕ್ತಿಯನ್ನು ನಮ್ಮ ಭಗವಂತ ಕಾಲ ಭೈರವೇಶ್ವರ ಸ್ವಾಮೀಜಿ ಮತ್ತು ಜಗದ್ಗುರುಗಳಾದಂಥ ಭಾಗವತ ಸ್ವಾಮೀಜಿಯವರು
ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಹಸ್ತಾಕ್ಷರದಲ್ಲಿ ಆಗುವುದು ನಮಗೆಲ್ಲರಿಗೂ. ನಾಗಮಂಗಲ ಕ್ಷೇತ್ರದ ಶಾಸಕ ಸುರೇಶ್ ಗೌಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಗೋಪಾಲ್ ಕೃಷ್ಣ, ಜಿಲ್ಲಾಧಿಕಾರಿ ಅಶ್ವತಿ, ಎಸ್ಪಿ ಯತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಕನ್ನಡದ ಕಣ್ವ ಬಿಎಂ ಶ್ರೀಕಂಠಯ್ಯನವರ 139ನೇ ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬೆಳ್ಳೂರಿನ ಕೆಂಪೇಗೌಡ ಯುವಕ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಚಾಮಲಾಪುರ ರವಿಕುಮಾರ್ ಮತ್ತು ಆದಿಚುಂಚನಗಿರಿ ಕ್ಷೇತ್ರ ಹೇಮಗಿರಿ ಶಾಖಾ ಮಠದ ಆಡಳಿತ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣೇಗೌಡ ಕನ್ನಡ ಬಾವುಟ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರವಿಕುಮಾರ್ ಮಾತನಾಡಿ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮೇರು ಪ್ರತಿಭೆಯ ಕವಿಗಳನ್ನು ನೀಡಿದ ಕೊಡುಗೆ ಹಾಗೂ ಮೈಸೂರು ಮಹಾರಾಜರ ಮೆಚ್ಚುಗೆಗೆ ಪ್ರೀತಿ ಪಾತ್ರರಾಗಿದ್ದ ಬಿಎಂ ಶ್ರೀಕಂಠಯ್ಯರವರು ರಾಜವಂಶಸ್ಥರಿಂದ ರಾಜಸೇವಾಸಕ್ತ ಎಂಬ ಬಿರುದು ಪಡೆದು ಪ್ರಖ್ಯಾತಿ ಹೊಂದಿದ ಮಹಾನ್ ಕವಿ. ಶ್ರೀಯುತರು ಶಿಕ್ಷಣ, ಸಾಹಿತ್ಯ, ಆಡಳಿತ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ಕನ್ನಡದ ಕಣ್ವ ಎಂದು ಹೆಸರುವಾಸಿಯಾಗಿದ್ದವರು. ಬೆಳ್ಳೂರು ಪಟ್ಟಣದಲ್ಲಿ ಬಿಎಂ ಶ್ರೀಕಂಠಯ್ಯರವರ ನೆನಪಿನಾರ್ಥವಾಗಿ ಇರುವಂತಹ ಭವನವು ಶಿಥಿಲಗೊಂಡಿದ್ದು, ಈ ಕಟ್ಟಡವನ್ನು ಪುನರ್ಚೇತನಗೊಳಿಸಿ ಕನ್ನಡ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದರು. ಇವತ್ತು ಬಿಎಂ ಶ್ರೀ ಅವರನ್ನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಿಎಂ ಶ್ರೀಕಂಠಯ್ಯ ಅಂದ್ರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯ ಮೇರು ಸಾಹಿತಿಗಳಲ್ಲಿ ಕಂಠಯ್ಯನವರು. ಬಿಎಂ ಶ್ರೀಕಂಠಯ್ಯವರು ಬೆಳ್ಳೂರಿನಲ್ಲಿ ಜನ್ಮವನ್ನು ತಾಳಿ ತಮ್ಮ ಶಿಕ್ಷಣವನ್ನು ಶ್ರೀರಂಗಪಟ್ಟಣ ಮತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪಡ್ಕೊಂಡಂತವ್ರು. ಆಂಗ್ಲ ಪ್ರಾಧ್ಯಾಪಕರಾಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಶಿಕ್ಷಣವನ್ನ ಬೋಧನೆ ಮಾಡ್ತಾ ಇದ್ದಂತ ಬಿಎಂ ಶ್ರೀ ಅವರು ಅವರ ಅನೇಕ ಶಿಷ್ಯ ಮಹಾಶಯರುಗಳು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅಜರಾಮರವಾಗಿ ತಮ್ಮ ಸಾಹಿತ್ಯ ಕೃತಿಗಳನ್ನ ಸಾರಸತ್ವಕ್ಕೆ ಕೊಡುವುದರ ಮುಖಾಂತರ ಹಲವು ಜನ ಪ್ರಸಿದ್ಧರಾಗಿದ್ದಾರೆ. ಬಿಎಂ ಶ್ರೀಕಂಠಯ್ಯನವರು, ಮಾಸ್ತಿ ವೆಂಕಟೇಶಯ್ಯಂಗನವರು, ಹೀಗೆ ಟಿ.ಎನ್. ಶ್ರೀಕಂಠಯ್ಯನವರು ಹಲವಾರು ಜನ ಶಿಷ್ಯಂದಿರು ಇವತ್ತು ಕನ್ನಡದ ದೊಡ್ಡ ದೊಡ್ಡ ಸಾಹಿತ್ಯ ಲೋಕದಲ್ಲಿ ಇವತ್ತು ಡಾಕ್ಟರ್ ರಾಮಕೃಷ್ಣೇಗೌಡ ಮಾತನಾಡಿ, ಬಿಎಂ ಶ್ರೀಕಂಠಯ್ಯನವರು ನಮ್ಮ ಬೆಳ್ಳೂರಿನಲ್ಲಿ ಜನಿಸಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಅವರು ಕಟ್ಟಿದಂತಹ ಕನ್ನಡದ ತೇರನ್ನು ಎಲ್ಲಾ ಯುವ ಸಂಘಟನೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೆಳ್ಳೂರಿನ ನಾಗರಿಕರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಕೆಂಪೇಗೌಡ ಯುವಕ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ನಾಗಮಂಗಲ ತಾಲೂಕು ಬೆಳ್ಳೂರಿನ ಬಿಜಿಎಸ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಕೋವಿಡ್ ಮುನ್ನೆಚ್ಚರಿಕೆ ಸಭೆ ನಡೆಸಿದರು. ನಾಗಮಂಗಲ ತಾಲೂಕು ಬೆಳ್ಳೂರಿನ ಬಿಜಿಎಸ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಕೋವಿಡ್ ಮುನ್ನೆಚ್ಚರಿಕೆ ಸಭೆ ನಡೆಸಿದರು. ಈ ವೇಳೆ ಮಂಡ್ಯ ಜಿಲ್ಲೆಯ 6 ತಾಲೂಕಿನಲ್ಲಿಯೂ ಆಕ್ಸಿಜನ್ ಪ್ಲಾಂಟ್ ಅಳವಡಿಕೆ ಸಂಪೂರ್ಣವಾಗಿದ್ದರೂ ನಾಗಮಂಗಲದಲ್ಲಿ ಮಾತ್ರ ಆಗಿಲ್ಲ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಫೋನ್ ಕಾಲ್ ಮಾಡಿ ಚರ್ಚಿಸಿ ಅನುದಾನದ ಕೊರತೆ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದರು. ಬೆಳ್ಳೂರು ಭಾಗದಲ್ಲಿ ಕೋವಿಡ್ ಪ್ರಕರಣ ಉಲ್ಬಣಗೊಳ್ಳುತ್ತಿರುವ ವೇಳೆ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಯುವಜನ ಮೇಳ ಆಯೋಜನೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಸರ್ಕಾರದ ನಿರ್ದೇಶನದಂತೆ ಕೋವಿಡ್ ನಿಯಮಾನುಸಾರವೇ ಕಾರ್ಯಕ್ರಮ ನಡೆಯುತ್ತದೆ. ಅಧಿಕಾರಿಗಳು ಎಲ್ಲಾ ತೆರನಾದ ಸಿದ್ಧತೆ ನಡೆಸಲು ಸಭೆಯಲ್ಲಿ ಸೂಚಿಸಲಾಗಿದೆ ಎಂದು ಹೇಳಿದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ಜಿಲ್ಲಾಡಳಿತ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ಲಾಂಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. 6 ತಾಲೂಕು ಇದಂತ ಒಂದು ರೀತಿಯ ಮಲ್ತಾಯಿ ಧೋರಣೆ, ನಿಮ್ಮ ನಿರ್ಲಕ್ಷ್ಯ. ನಾವು ಇದ್ರ ಬಗ್ಗೆ ಸುಮಾರು ಕಡಿಮೆ ಅಂದ್ರೆ ಒಂದು 500 ಸರಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ ಆಡಳಿತ ಮಂಡಳಿಯೂ ಸಹ ಉಳಿದ ಅನುದಾನವನ್ನು ಕೊಡಲಿಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವರು CSR ಫಂಡಲ್ಲಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಸ್ಪಂದಿಸ್ತಾ ಇಲ್ಲ. ಸಚಿವರು ಗಮನಕ್ಕೆ ತಂದಿದ್ದೀನಿ ಈಗ ತಾನೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ.
ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.